ನಮ್ಮೂರಿನ ಮಾರುಕಟ್ಟೆಯಲ್ಲಿ ಅವರೆಕಾಯಿ ಸೀಸನ್ ಬಂದ್ರೆ ಏನು ಜೋರಾಗಿರುತ್ತೆ ಗತ್ತಾ? ಸಾಂಬಾರ್, ಉಪ್ಮಾ, ಪಲ್ಯ, ರೊಟ್ಟಿ ಜೊತೆ ಎಲ್ಲ ಕಡೆ ಅವರೆಕಾಳು. ಆದ್ರೆ ಇದು ರುಚಿಗೆ ಮಾತ್ರ ಅಲ್ಲ, ಹೆಲ್ತ್ಗೆ ಸಹ ಸೂಪರಾ? ಇವತ್ತು ಅದನ್ನೇ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಅವರೆಕಾಳಿನಿಂದ ಮತ್ತು ಅದರ ಎಲೆಗಳಿಂದ ಆಗುವ ದೇಹಕ್ಕೆ ಉಪಯೋಗ ಏನಂತ ಗೊತ್ತಾ? ಬೇರೆ ರಾಷ್ಟ್ರಗಳಲ್ಲಿ ಅವರೆ ಎಲೆಯ ಕಷಾಯ ತಯಾರಿಸಿ ಕೆರೆತ ಬರುವಂಥ ಗುಪ್ತಾಂಗ ಜಾಗಗಳಿಗೆ ಹಚ್ಚಿ ತೊಳೆಯುತ್ತಾಳಂತೆ. ಮಲೇಷಿಯಾ, ಫಿಲಿಪ್ಸ್ ದೇಶಗಳಲ್ಲಿ ಇಂದಿಗೂ ಸಹ ಬಳಸುತ್ತಾರಂತೆ. ಹಾವು ಕಚ್ಚಿದಾಗ ಕೂಡ ಅವರೆ ಎಲೆಯ ರಸವನ್ನು ವಿಷ ಮೇಲಕ್ಕೆ ಏರದ ಹಾಗೆ ಮಾಡಲು ಇದನ್ನು ಬಳಸುತ್ತಾರಂತೆ. ಪೂರ್ವಾಫ್ರಿಕದಲ್ಲಿ ಈ ಪದ್ಧತಿಯನ್ನು ಅನುಸರಿಸುತ್ತಾರಂತೆ. ಕುಡಿತದ ಚಟ ಅಂದರೆ ಡ್ರಿಂಕಿಂಗ್ ಚಟ ಬಿಡಿಸಲು ಚೀನಾ ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರಂತೆ. ಚರ್ಮದ ಸೋಂಕನ್ನು ನಿವಾರಿಸಲು ಅವರೆ ಎಲೆ, ಅರಿಶಿಣ, ಅಕ್ಕಿ ಹಿಟ್ಟು, ಜಜ್ಜಿ ಸೋಂಕಾದ ಜಾಗದಲ್ಲಿ ಹಚ್ಚುತ್ತಾರೆ. ಮಗುವಿನ ಜನನ ಪ್ರಕ್ರಿಯೆ ಸರಾಗವಾಗಲು ಅವರೆಕಾಳಿನ ಕಷಾಯ ಮಾಡಿ ಕುಡಿದರೆ ಮಗುವಿನ ಜನನ ಪ್ರಕ್ರಿಯೆ ಸರಳ ಮಾಡಿರುತ್ತದಂತೆ. ದಕ್ಷಿಣ ಆಫ್ರಿಕಾದಲ್ಲಿ ಈ ಪದ್ಧತಿ ಮಾಡುತ್ತಾರಂತೆ. ಮತ್ತೆ ಅವರೆಕಾಯಿಯ ಎಲೆ ನಿತ್ಯ ಆಹಾರದಲ್ಲಿ ಬಳಸುವುದರಿಂದ ಮಂತ್ರಿ ಪೀರಿಯಡ್ ಪ್ರಾಬ್ಲಮ್ ಕಡಿಮೆಯಾಗುತ್ತದಂತೆ. ಇದಲ್ಲದೆ ಅವರೆ ಎಲೆಯನ್ನು ಕಿವಿಯ ಊತ ಬಂದಾಗ ಅವರೆ ಎಲೆಯ ರಸ ಮತ್ತು ಉಪ್ಪನ್ನು ಸೇರಿಸಿ ಕಿವಿಯ ಒಳಗೆ ಹಾಕಿದರೆ ಕಡಿಮೆಯಾಗುತ್ತದಂತೆ. ಇದು ಬಳಸುವುದು ಕಾಂಗೋ ದೇಶದಲ್ಲಿ. ಮತ್ತೆ ತಲೆನೋವು ಬಂದಾಗ ಅವರೆ ಎಲೆಯ ವಾಸನೆ ತಗೊಂಡರೆ ಕಡಿಮೆಯಾಗುತ್ತದಂತೆ. ಇದು ಪೂರ್ವ ಆಫ್ರಿಕಾ ದೇಶದಲ್ಲಿ ಮಾಡುತ್ತಾರಂತೆ. ಅವರೆಕಾಳಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಅವರೆಕಾಳು ಹೃದಯಕ್ಕೆ ಒಳ್ಳೆದು ಅಂತಾರೆ, ಆದ್ರೆ ಹೇಗೆ ಗೊತ್ತಾ? ಫೈಬರ್ ಪವರ್. ಅವರೆಕಾಳಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಈ ಫೈಬರ್ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನ್ನೋ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅವರೆಕಾಳು ಸ್ವಾಭಾವಿಕವಾಗಿ ಲೋ ಫ್ಯಾಟ್ ಫುಡ್ ಆಗಿದ್ದು ಹೃದಯಕ್ಕೆ ಹಾನಿ ಮಾಡುವ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಮಾಡುತ್ತದೆ. ಪೊಟ್ಯಾಷಿಯಂ ಇರುವುದರಿಂದ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ. ಅವರೆಕಾಳಿನಲ್ಲಿ ಆಂಟಿಆಕ್ಸಿಡೆಂಟ್ಸ್ ಹೆಚ್ಚಾಗಿದ್ದು ದೇಹದಲ್ಲಿನ ಉರಿಯಂತ ಅಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ. ಪ್ರೋಟೀನ್ ಪವರ್ ಅವರೆಕಾಳು ಹೊಂದಿದೆ. ವೆಜ್ ತಿನ್ನುವರಿಗೆ ಅವರೆಕಾಳು ಒಂದು ಗುಡ್ ಪ್ರೋಟೀನ್ ಸೋರ್ಸ್ ಆಗಿದೆ. ಇದು ದೇಹಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಅವರೆಕಾಳು ಜೀರ್ಣಕ್ರಿಯೆಗೆ ಸೂಪರ್. ಇದರಲ್ಲಿ ಫೈಬರ್ ಜಾಸ್ತಿ ಇರುವುದರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತದೆ. ಮಲಬದ್ಧತೆ ಕೂಡ ಕಡಿಮೆ ಮಾಡುತ್ತೆ. ಅವರೆಕಾಳು ತೂಕ ನಿಯಂತ್ರಕ್ಕೂ ಕೂಡ ಸಹಾಯವಾಗಿದೆ. ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ದು ಡಯಾಬಿಟಿಸ್ ಇರುವವರು ಮಿತವಾಗಿ ತಿನ್ನಬಹುದು. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ರೆ ತಡೆಯಕ್ಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಈಗಲೇ ಬೆಲ್ ಐಕಾನ್ ಒತ್ತಿ.